ಸಾರ್ವಜನಿಕ ಸ್ಥಳದಲ್ಲಿ ತಾಲೂಕಾ ದಂಡಾಧಿಕಾರಿಯಾದ ತಹಶೀಲ್ದಾರ್ ಅವರಿಗೆ ಅವಮಾನಕಾರಿ ಪದ ಬಳಸಿ ನಿಂದನೆ ಮಾಡಿದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ನಾವು ರೆಫರೆನ್ಸ್ ಏನು ಇಟ್ಟಿದ್ದೀವಿ ಅಂತಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳು ಕ್ಲಿಪ್ಪಿಂಗ್ ಎಲ್ಲ ವೈರಲ್ ಆಗ್ಯಾವು. ಅದನ್ನ ರೆಫರೆನ್ಸ್ ಮಾಡಿದ್ದೀವಿ. ಅದರ ಲಿಂಕ್ ಕೂಡ ನಾವು ಇದಕ್ಕೆ ಅಟ್ಯಾಚ್ ಮಾಡಿದ್ದೀವಿ. ಅವ್ರು ಬೇಕಂದ್ರೆ CD ಪ್ಲೇಟ್ ಒಳಗೆ ನಾವು ವಿಡಿಯೋನ ಒಂದು ಕೊಡ್ತೀವಿ. ವಿಷಯ ಏನಂದ್ರೆ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾದೇವ್ ಸರ್ಮೋರಿ ಸಾಕಿನ್ ಕಲ್ಯಾಣ ತಾಲೂಕಾ ಅಥಣಿ ಹಾಲಿ ವಸ್ತಿ ರಾಯಬಾಗ್ ಉದ್ಯೋಗ ಸರ್ಕಾರಿ ಅಧಿಕಾರಿ ತಹಶೀಲ್ದಾರ್ ರಾಯಬಾಗ್ ಆದ ನಾನು ಬರೆದುಕೊಡುವ ದೂರು ಅರ್ಜಿ ಏನೆಂದರೆ ದಿನಾಂಕ 12/1/2026 ಅಪರಾಹ್ನ ಸಮಯ ಸುಮಾರು 4:30 ಗಂಟೆಗೆ ರಾಯಬಾಗ್ ಪಟ್ಟಣದ ಹನುಮಾನ್ ಮಂದಿರದ ಸಮೀಪದ ಜೆಂಡಾಕಟ್ಟೆ ಹತ್ತಿರ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತ ಸಂಘದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾಗ ನಾನು ನನ್ನ ಭುಜದ ಆಪರೇಷನ್ ಆದ ಪ್ರಯುಕ್ತ ಹೊಲಿಗೆಯನ್ನು ತೆಗೆಸಿಕೊಳ್ಳುವ ಸಲುವಾಗಿ ಬೆಳಗಾವಿಗೆ ವೈದ್ಯರ ಬಳಿ ಹೋಗಿದ್ದರಿಂದ ನನ್ನ ಅನುಪಸ್ಥಿತಿಯಲ್ಲಿ ಸದರಿ ರೈತ ಸಂಘದ ಮನವಿಯನ್ನು ಸ್ವೀಕರಿಸಲು ನನ್ನ ಪ್ರತಿನಿಧಿಯಾಗಿ ತಾಲೂಕಾ ಶಿರಸ್ತಾರರಾದ ಶ್ರೀ PS ಮಂಗಸೂಳಿ ಇವರನ್ನು ಕಳುಹಿಸಲಾಗಿತ್ತು. ಸದರಿ ಸಮಯದಲ್ಲಿ ರೈತ ಸಂಘದ ಸದಸ್ಯ ಅಂತ ಬಿಂಬಿಸಿಕೊಂಡ ಶ್ರೀ ಕಲಗೋಡ ಶಿವರಾಯಿ ಬಿರಾದರ್ ಪಾಟೀಲ್ ಜಾತಿ ಲಿಂಗಾಯತ ಹಾಲಿ ವಸ್ತಿ ಜಂಗಾಲಿ ತೋಟ ಕಂಕನವಾಡಿ ಈತನು ಪ್ರತಿಭಟನಾ ನಿರತ ಸ್ಥಳಕ್ಕೆ ತಹಶೀಲ್ದಾರರವರೇ ಬರಬೇಕೆಂದು ಪಟ್ಟು ಹಿಡಿದಾಗ ಸದರಿ ವ್ಯಕ್ತಿಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲೂಕಾ ಶಿರಸ್ತಾರರಾದ ಶ್ರೀ PS ಮಂಗಸೂಳಿ ಇವರು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದರೂ ಸಹ ಸದರಿ ವ್ಯಕ್ತಿಯು ಒಬ್ಬ ಸರ್ಕಾರಿ ಅಧಿಕಾರಿ ಅದರಲ್ಲೂ ಒಬ್ಬ ತಾಲೂಕಾ ದಂಡಾಧಿಕಾರಿ ಅಂತ ಪರಿಗಣಿಸದೆ ಹೀನವಾಗಿ ಎಲ್ಲಿದ್ದಾನೆ ನಾಲಾಯಕ್ ಸೋಳಮಗ ತಹಶೀಲ್ದಾರ್ ರೈತರ ಬಗ್ಗೆ ಖಬರಿಲ್ಲ ತಹಶೀಲ್ದಾರ್ಗ ಅಂತ ಸಾರ್ವಜನಿಕ ಸ್ಥಳದಲ್ಲಿ ತಾಲೂಕಾ ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ಆದ ನನಗೆ ಸಾರ್ವಜನಿಕವಾಗಿ ಅತ್ಯಂತ ತುಚ್ಛ ಭಾಷೆಯನ್ನು ಬಳಸಿ ನಿಂದನೆ ಮಾಡಿ ಅವಮಾನಿಸಿರುತ್ತಾರೆ. ಇದರಿಂದ ತಹಶೀಲ್ದಾರ್ ಹುದ್ದೆಯ ಗೌರವ ಘನತೆ ಹಾಗೂ ಸರ್ಕಾರಿ ಸ್ಥಾನಮಾನಕ್ಕೆ ತೀವ್ರ ಧಕ್ಕೆ ಉಂಟು ಮಾಡಿರುತ್ತದೆ. ಈ ಮೇಲ್ಕಂಡ ಘಟನೆ ಸಾರ್ವಜನಿಕ ಸ್ಥಳದಲ್ಲಷ್ಟೇ ಅಲ್ಲದೆ ಅದೇ ಘಟನೆ ಸೋಷಿಯಲ್ ಮೀಡಿಯಾ ಮೀನ್ಸ್ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ETCಗಳಲ್ಲಿ ವಿಡಿಯೋ ಪೋಸ್ಟ್ ರೂಪದಲ್ಲಿ ಬಹಳಷ್ಟು ವೈರಲ್ ಆಗಿದ್ದು ಇದರಿಂದ ಸಾರ್ವಜನಿಕ ಸೇವಕನಾಗಿ ನನ್ನ ಪ್ರತಿಷ್ಠೆಗೆ ಹಾಗೂ ನನ್ನ ಹುದ್ದೆಗೆ ಗಂಭೀರ ಹಾನಿ ಉಂಟಾಗಿರುತ್ತದೆ ಹಾಗೂ ಕಂದಾಯ ಇಲಾಖೆಯ ಗೌರವಕ್ಕೂ ಕೂಡ ಅವಮಾನ ಮತ್ತು ನಿಂದನೆ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಮಾನಹಾನಿ ಹಾಗೂ ದುರುದ್ದೇಶಪೂರಿತ ಪ್ರಚಾರ ಮಾಡಿದಂತಾಗಿದೆ. ಕಾರಣ ಸದರಿ ಘಟನೆ ಸಂಬಂಧಿಸಿದ ಸೋಷಿಯಲ್ ಮೀಡಿಯಾದ ಲಿಂಕ್ ಅನ್ನು ಈ ಕೆಳಗೆ ನಮೂದಿಸಿದ್ದು ಸದರಿ ಸಾರ್ವಜನಿಕ ಸ್ಥಳದ ವಿಡಿಯೋ ಆಡಿಯೋ ಕ್ಲಿಪ್ ಅನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಸದರಿ ವ್ಯಕ್ತಿಯನ್ನು ಹಾಗೂ ಅವನನ್ನು ಪ್ರಚೋದಿಸಿದ ಇತರ ವ್ಯಕ್ತಿಗಳ ವಿರುದ್ಧ ಕಾನೂನಿನಲ್ಲಿ ಅನ್ವಯವಾಗುವ ಕಾನೂನು ಹಾಗೂ ವಿಧಿಗಳ ಅಡಿಯಲ್ಲಿ FIR ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಸರ್, ಯಾವ ಕಾರಣ ಇದೇ ತಿಂಗಳ 12ನೇ ತಾರೀಕದಂದು ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಇಲಾಖೆ ನಮ್ಮ ಕಚೇರಿಗೆ ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದರು. ಕಾರಣ ಏನಂದರೆ ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರು. ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆಗೆ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವ್ರು ತಿಳಿ ಕೂಡ ಹೇಳಿದ್ದೀವಿ. ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು ಅವತ್ತು. ಅದನ್ನು ನಾವು ರೈತರು ಅಂಥೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಲಿಲ್ಲ. ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು. ಅದೇನೂ ಇರಲಾರ್ದೇನೆ ನಮ್ಮ ಕಚೇರಿನ ಬಂದ್ ಮಾಡಿದ್ರು. ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಅಲ್ಲಿ ನಾವು ತಿಳಿ ಹೇಳಿ ಕಳಿಸಿದ್ವಿ. ನಂದು ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಮಾನ್ಯ SC ಸರ್ ಕಡೆ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ, ಜೆಂಡಾಕಟ್ಟೆ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಶಿರಸ್ತಾರನು ಹೋಗಿದ್ದರು. ಅವ್ರು ತಹಶೀಲ್ದಾರೇ ಬರಬೇಕು ಹಂಗೆ ಅವರಿಗೆ ಒತ್ತಾಯ ಮಾಡಿದರು. ಆದರೂ ತಿಳಿ ಹೇಳಿದರು ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರಿಗೆ ಬೈದರು. ಇದು ಬರೀ ನನಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಒಂದು ತಹಶೀಲ್ದಾರ್ ಏನು ಪೋಸ್ಟ್ ಇದೆ ಅದಕ್ಕೂ ಅವರು ಆಹ್ವಾನ ಮಾಡಿದ್ದಾರೆ. ಯಾಕಂದರೆ ತಹಶೀಲ್ದಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ತಾಲೂಕಿನಲ್ಲಿ. ಸೊ ಆ ಒಂದು ಪೋಸ್ಟಿಗೆ ಅವಮಾನ ಮಾಡಿದ್ದಾರೆ. ರೈತರು ಅಂಥೇಳಿ ನಾವು ಬಾಯ ಬಂದಂತೆ ಮಾತಾಡ್ಬೋದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ. ಈಗ ಅಂಥೇಳಿ ಯಾವುದೋ ಒಂದು ಸರ್ಕಾರ ನೌಕರಿಗೆ ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನು ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಬಂದು ಇವತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ. ಸರ್, ಏನು FIR ಮಾಡಿದ್ರು ಸರ್? FIR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಎಷ್ಟು ಜನರ ಒಬ್ಬರೇ ಇದ್ದಾರೆ, ಒಬ್ಬರು ಇದು ಮಾಡಿದ್ದಾರೆ. ಮಾತಾಡಿದವರು ಒಬ್ಬರೇ, ಅವಾಚ್ಯವಾಗಿ ಮಾತಾಡಿದವರು ಒಬ್ಬರೇ.
ಇದು